ಕಟ್ ಅಂಡ್ ರೈಟ್ ರಿವ್ಯೂ ಪಾಯಿಂಟ್ ನಲ್ಲಿ ನಿಮ್ಮ ಜೊತೆ ನಾನು ದ್ವಾರಕಿ ರಾಘವ್. ಇವತ್ತು ನಮ್ಮ ವಿಮರ್ಶೆ ಪಾಯಿಂಟ್ ನಲ್ಲಿರೋ ಸಿನಿಮಾ ಇಷ್ಟಕಾಮ್ಯ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಸಿನಿಮಾ ಅಂದ್ರೇನೆ ಕ್ಲೀನ್ ಯು ಸರ್ಟಿಫಿಕೇಟ್ ಸಿನಿಮಾ. ಸಮಾಜಕ್ಕೆ ಒಂದು ಸಂದೇಶವನ್ನು ಇಟ್ಟುಕೊಂಡು ಕೌಟುಂಬಿಕ ಮೌಲ್ಯಗಳನ್ನ ಮಹಿಳಾ ಪ್ರೇಕ್ಷಕರನ್ನ ಮನದಲ್ಲಿ ಇಟ್ಟುಕೊಂಡು ಇಡೀ ಕುಟುಂಬ ಎಲ್ಲೂ ಮುಜುಗರವಿಲ್ಲದೆ ನೋಡುವಂತ ಸಿನಿಮಾನೇ ಅವರು ಮಾಡೋದು. ಇಲ್ಲೂ ಕೂಡ ಹಿಂದಿನ ಸಿನಿಮಾಗಳಂತೆ ತುಂಬಾ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ಕಟ್ಟಿಕೊಟ್ಟಿದ್ದಾರೆ ಇಷ್ಟಕಾಮ್ಯ. ಮಂತ್ರ ಹೇಳ್ತೀರಾ, ವಾಲ್ಗ ಊದಿಸ್ತೀರಾ, ಸಪ್ತಪದಿ ತುಳಿತೀರಾ, ಒಟ್ಟಿಗೆ ಇರೋದಕ್ಕೆ ಏನ್ ಬೇಕು ಅನ್ನೋದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತೀರಾ. ಇಲ್ಲಿ ಕೂಡ ಅವರ ಹಿಂದಿನ ಸಿನಿಮಾ ಅಮೆರಿಕ ಸಿನಿಮಾದಂತೆ 3 ಪಾತ್ರಗಳು: ವಿಜಯ್ ಸೂರ್ಯ, ಮಯೂರಿ, ಕಾವ್ಯ ಶೆಟ್ಟಿ. ಮದುವೆಯಾಗಿಯೂ ಒಂಟಿಯಾಗಿರೋ ಹೀರೋ, ಆಧುನಿಕ ಜಗತ್ನಲ್ಲಿ ಕಳೆದು ಹೋಗಿ ವೈವಾಹಿಕ ಜೀವನದ ಬಗ್ಗೆ ಆಸಕ್ತಿನೇ ಇಲ್ಲದೆ ಪ್ರೀತಿನೇ ಇಲ್ಲದೆ ಇರುವಂತ ಹೆಂಡತಿಯಾಗಿ ಕಾವ್ಯ ಶೆಟ್ಟಿ. ಇದರ ಯಾವ ಸುಳಿವು ತಿಳಿದೆ ಮಧ್ಯೆ ಬಂದು ಹೀರೋಗೆ ಇಷ್ಟವಾಗಿ ಕಷ್ಟಪಡುವ ಪಾತ್ರದಲ್ಲಿ ಮಯೂರಿ. ಕಥೆಯನ್ನ ತೆರೆ ಮೇಲೆ ನೋಡಿ. ಚಿತ್ರದ ಮೈನಸ್ ಪ್ಲಸ್ ಬಗ್ಗೆ ಮಾತ್ರ ಮಾತಾಡೋಣ. ಒಂದು ದಿನದಲ್ಲಿ 24 ಗಂಟೆಯಲ್ಲಿ ಬೇರೆ 20 ಗಂಟೆ ನಿಮ್ ನಿದ್ರೆ ಬರೋದು. ಉಣ್ಣಕ್ಕೆ ತಿನ್ನಕ್ಕೆ ಒಂದು 4 ಗಂಟೆ ಬೇಕಲ್ಲ ಸರ್. ವಿಜಯ್ ಸೂರ್ಯ ಬಹಳ ಮುದ್ದಾದ, ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಆಸ್ತಿಯಾಗಬಲ್ಲಂತ ನಟ. ಎಲ್ಲೋ ಒಂದ್ ಕಡೆ ಹಳೆಯ ಅನಂತ್ನಾಗ್ ಅವ್ರನ್ನ ನೆನಪಿಸುವಂತ ಹ್ಯಾಂಡ್ಸಮ್. ಅವರಿಗೆ ಸಿಕ್ಕ ಪಾತ್ರದಲ್ಲಿ ಬಹಳ ಸೂಕ್ಷ್ಮವಾಗಿ ಬಹಳ ಮುದ್ದಾಗಿ ಆಕ್ಟ್ ಮಾಡಿದ್ದಾರೆ. ಇನ್ ಪ್ರಕಾರ ಪ್ರೀತಿ ಅಂದ್ರೆ ಏನು? ಲವ್ ಇಸ್ ಹ್ಯಾಪಿ when it's able to give something. ಮನೆ ಹುಡುಗಿ ಅಶ್ವಿನಿ ನಕ್ಷತ್ರದ ಮಯೂರಿ. ಎಲ್ಲೋ ಒಂದ್ ಕಡೆ ಮೇನೆ ಪ್ಯಾರ್ ಕಿಯಾ ಸಿನಿಮಾದ ಭಾಗ್ಯಶ್ರೀಯನ್ನ ನೆನಪಿಸ್ತಾರೆ. ಪ್ರೀತಿಯನ್ನ ಎಕ್ಸ್ಪ್ರೆಸ್ ಮಾಡೋ ದೃಶ್ಯಗಳಲ್ಲಿ ಬಹಳ ಇಂಪ್ರೆಸ್ ಆಗಿ ಕಾಣ್ತಾರೆ. ವಿಜಯ್ ಸೂರ್ಯ ಮಯೂರಿ ವೆರಿ ಕ್ಯೂಟ್ ಪೇರ್ ಅಂಡ್ ಈ ಚಿತ್ರದ ಹೈಲೈಟ್ ಕೂಡ. ಈ ಹುಡುಗಿನ ಬೇಬಿ ಮಯೂರಿ ಅನ್ಬೇಕು, ಕುಮಾರಿ ಮಯೂರಿ ಅನ್ಬೇಕು ಗೊತ್ತಾಗ್ತಿಲ್ಲ. ಲವ್ ಸೀನ್ಸ್ ನಲ್ಲಿ ತುಂಬಾ ಅಟ್ರಾಕ್ಟ್ ಆಗಿರೋ ಮಯೂರಿ ದಿಢೀರ್ ಅಂತ ಚಾಲೆಂಜ್ ಮಾಡೋ ಹೀರೋಯಿನ್ ತರ ಬಂದಾಗ ಆಕ್ಟ್ ಮಾಡೋ ಸನ್ನಿವೇಶಗಳಲ್ಲಿ ಇದೇನಿದು, ಇಷ್ಟು ಚಿಕ್ಕ ಮಗು ಇಷ್ಟು ದೊಡ್ಡ ದೊಡ್ಡ ಡೈಲಾಗ್ಸ್ ಎಲ್ಲ ಹೇಳ್ತಾ ಇದೆಯಲ್ಲ ಅಂತ ಅನ್ಸುತ್ತೆ. ಇದ್ರು ಮಯೂರಿ ಖಂಡಿತ ಕನ್ನಡಕ್ಕೆ ಭರವಸೆಯ ಪ್ರಾಮಿಸಿಂಗ್ ಹೀರೋಯಿನ್. ನಾನು ನಿಮ್ಗೆ ಏನಾಗಬೇಕು? ನಂತರ ಮತ್ತೊಂದು ಹೀರೋಯಿನ್ ಕಾವ್ಯ ಶೆಟ್ಟಿ. ವಿಜಯ್ ಸೂರ್ಯ ರವರ ಪತ್ನಿಯಾಗಿ ಬರುವಂತಹ ಕಾವ್ಯ ತನ್ನ ಪಾತ್ರಕ್ಕೆ ಬೇಕಾದಂತಹ ಪ್ರಿಪರೇಷನ್ ಬಹುಶಃ ಮಾಡ್ಕೊಳ್ಳಿಲ್ವೇನೋ ಅನ್ಸುತ್ತೆ. ಇದು ಒಂದು ರೀತಿ ಪಡೆಯಪ್ಪ ಸಿನಿಮಾದ ರಮ್ಯಕೃಷ್ಣ ತರದ ಪಾತ್ರ, ಬಹಳ ಗಟ್ಟಿಯಾದಂತಹ ಪಾತ್ರ. ಅವರ ಇನ್ವಾಲ್ವ್ಮೆಂಟ್ ಫೋರ್ಸ್ ಇನ್ನಷ್ಟು ಸಿಕ್ಕಿದ್ದಿದ್ರೆ ಈ ಪಾತ್ರ ಇನ್ನಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ಮಯೂರಿ ಅವರು ಕಾವ್ಯ ಶೆಟ್ಟಿಯನ್ನ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಓವರ್ಟೇಕ್ ಮಾಡಿದ್ದಾರೆ. ಐ ಆಮ್ ಸಾರಿ ಕಾವ್ಯ. ನನ್ನ DDLJ ಶಾರುಖ್ ತರ ಲವ್ ಮಾಡ್ತೀಯಾ? ಇಷ್ಟಕಾಮ್ಯದ ಬಹುದೊಡ್ಡ ಶಕ್ತಿ ಅಂದ್ರೆ ಸಿನಿಮಾದ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಮತ್ತು ಛಾಯಾಗ್ರಾಹಕ ರವಿಕುಮಾರ್ ಸಾನಾ. ಸಿನಿಮಾದ 2 ಕಣ್ಣುಗಳಿದ್ದ ಹಾಗೆ. ಕಥೆಯ ಆಳವನ್ನ ಅಜನೀಶ್ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ತುಂಬಾ ಚೆನ್ನಾಗಿ ಹಿನ್ನೆಲೆ ಸಂಗೀತವನ್ನ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಹಾಫ್ ನಲ್ಲಿ ಬರುವಂತ 2 ಹಾಡುಗಳಲ್ಲಿ ಹಿ ಈಸ್ ಡನ್ ಎ ವೆರಿ ಗ್ರೇಟ್ ಜಾಬ್. ನಂತರ ರವಿಕುಮಾರ್ ಸಾನಾ ಅವರ ಫೋಟೋಗ್ರಫಿ ನಿಮ್ಮ ಕಣ್ಣುಗಳಿಗೆ ಎಲ್ಲೂ ಡಿಸ್ಟರ್ಬ್ ಮಾಡದೆ ಡೈರೆಕ್ಟರ್ಗೆ ಆಡಿಯನ್ಸ್ಗೆ ಬೇಕಾದಂತಹ ಒಂದು ಮುದ್ದಾದ ಸೌಂದರ್ಯವನ್ನ ಸೆರೆ ಹಿಡಿದುಕೊಟ್ಟಿದ್ದಾರೆ. ನಿಜಕ್ಕೂ ಇವರಿಬ್ರು ಕನ್ನಡ ಚಿತ್ರರಂಗದ ಅಸೆಟ್ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹೀಗೆ ಬಹಳಷ್ಟು ವಿಷಯಗಳಲ್ಲಿ ಇಷ್ಟವಾಗುವ ಇಷ್ಟಕಾಮ್ಯ ಸ್ಕ್ರೀನ್ ಪ್ಲೇ ವಿಷಯಕ್ಕೆ ಬಂದಾಗ ಮಾತ್ರ ತುಂಬಾ ಮಂದಗತಿಯಲ್ಲಿ ಸ್ಲೋ ಆಗಿ ಸಾಗುತ್ತೆ. ಹಾಗಾಗಿ ಎಡಿಟಿಂಗ್ ಅನ್ನೋ ವಿಷಯ ಈ ಕತೆಗೆ ಹೆಲ್ಪ್ ಮಾಡಿಲ್ಲ. ಒಂದು ಸ್ಟೇಜ್ ನಲ್ಲಿ 2-3 ಸಿನಿಮಾ ನೋಡ್ತಿದ್ವೇನೋ ಅಂತ ಅನ್ಸೋದು ಉಂಟು. ರಂಗಾಯಣ ರಘು, ಮಂಡ್ಯ ರಮೇಶ್, ಚಿಕ್ಕಣ್ಣ, ಪ್ರಕಾಶ್ ಬೆಳವಾಡಿ, ಸುಮನ್ ನಗರ್ಕರ್ ಅಂತಹ ಬಹಳ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ರೂ ಚಿತ್ರದ ಓಟ ಸ್ವಲ್ಪ ಸಹನೆಯನ್ನ ಪರೀಕ್ಷೆ ಮಾಡುತ್ತೆ.
ಹೊಡ್ಕೊಳ್ಳೋರು ಅಂತ 2 ಗುಂಪಿದ್ದದಂತಲ್ಲ, ನೀವ್ಯಾವ ಗುಂಪು? ನಾನು ರಾಷ್ಟ್ರಪತಿಗಳ ಕೈಯಿಂದ ಅದನ್ನ ಹಿಡ್ಕೊಂಬಂದು ಅನ್ಕೋಣ. ಈಗ ಎಷ್ಟು ನಡೀತೈತೆ ಸರ್ ಅದ್ರ ರೇಟು? ನಿಂಬೆ ಪಾತ್ರದಲ್ಲಿ ಬರುವಂತಹ ಚಿಕನ್ ಅವರನ್ನ ಇನ್ನಷ್ಟು ಚೆನ್ನಾಗಿ ಬಳಸ್ಕೋಬಹುದಿತ್ತೇನೋ ಅನ್ಸುತ್ತೆ. ಹೀಗೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಇನ್ನೊಂದಷ್ಟು ಗಮನ ಕೊಟ್ಟಿದ್ದಿದ್ರೆ ಇಷ್ಟಕಾಮ್ಯ ಇನ್ನಷ್ಟು ಮಗದಷ್ಟು ಇಷ್ಟ ಆಗ್ತಿತ್ತೇನೋ. ಇದ್ರೂ ಕಮರ್ಷಿಯಲ್ ಅನ್ನೋ ಹೆಸರಲ್ಲಿ ಅಶ್ಲೀಲ ಸಂಭಾಷಣೆಗಳು, ಐಟಮ್ ಸಾಂಗ್, ಫೈಟ್ಸ್ ಅಂತ ಅನಗತ್ಯವಾಗಿ ತುರುಕದೆ ಒಂದು ಅಚ್ಚುಕಟ್ಟಾದಂತಹ ಸಿನಿಮಾವನ್ನ ಕೊಟ್ಟಿದ್ದಾರೆ ನಾಗತಿಹಳ್ಳಿ ಸರ್. ವಯಸ್ಸಾದ ಅಪ್ಪ ಅಮ್ಮ ಅಂತಂದ್ರೆ ಈಗಿನ ಕಾಲದಲ್ಲಿ ಕಾಲ್ ಕಸ ಕಡೆಯಾಗಿ ನೋಡ್ತಾರೆ. ಈಗೋ ಇಸ್ ಹ್ಯಾಪಿ. ಡಿಯರ್ ನಾಗತಿಹಳ್ಳಿ ಮೇಸ್ಟ್ರೆ, ಒಂದು ತುಂಬಾ ಅದ್ಭುತವಾದ ಸೊಗಸಾದ ಕಥೆಯನ್ನ ತೆರೆಗೆ ತಂದಿದ್ದೀರಾ. ಇಂಥ ಒಂದು ಒಳ್ಳೆಯ ಕತೆಗೆ ಈ ರೀತಿಯಾದಂತಹ ಕ್ಲೈಮ್ಯಾಕ್ಸ್ ಬೇಕಿತ್ತ ಅನ್ನೋದನ್ನ ತಾವೇ ಇನ್ನೊಂದು 100 ಸಲ ಕೇಳ್ಕೊಳ್ಳಿ. ನಮ್ಮ ಸುದ್ದಿ ವಿಮರ್ಶೆಗಳು ನಿಮಗಿಷ್ಟ ಆದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ನಮಸ್ಕಾರ.